ವೀಕ್ಷಕರೇ, ಇದು ಸರ್ಕಾರಿ ಜವಳಿ ತಾಂತ್ರಿಕ ಸಂಸ್ಥೆ. ಈ ವಿದ್ಯಾಸಂಸ್ಥೆಗೆ ಸುಮಾರು 83 ವರ್ಷಗಳ ಇತಿಹಾಸವಿದೆ. ಮೈಸೂರಿನ ಮಹಾರಾಜರಾದ ಕೃಷ್ಣರಾಜೇಂದ್ರ ಒಡೆಯರವರ ಆಳ್ವಿಕೆಯ ರಜತ ಮಹೋತ್ಸವದ ಸ್ಮರಣಾರ್ಥವಾಗಿ ಅವರ 25 ವರ್ಷಗಳ ಕೊಡುಗೆಯ ಆಚರಣೆಯ ಸಂಕೇತವಾಗಿ ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಜವಳಿ ವ್ಯಾಸಂಗವನ್ನು ನೀಡುವ ಉದ್ದೇಶದಿಂದ 1938ರಲ್ಲಿ ಈ SKSJT ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ದಕ್ಷಿಣ ಭಾರತದಲ್ಲೇ ಮೊಟ್ಟಮೊದಲ ಬಾರಿಗೆ ಜವಳಿ ಶಿಕ್ಷಣ ನೀಡುವ ಸಂಸ್ಥೆಯಾಗಿದ್ದು, ಈ ಕಟ್ಟಡ ನಿರ್ಮಾಣವು ಸರ್ ಮಿರ್ಜಾ ಇಸ್ಮಾಯಿಲ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯರವರಿಂದ ರೂಪುಗೊಂಡಿದೆ. ಕಾಲಕ್ರಮೇಣ SSLC ನಂತರ ವಿದ್ಯಾರ್ಥಿಗಳಿಗೆ ಜವಳಿ ಶಿಕ್ಷಣ ವ್ಯಾಸಂಗ ಪಡೆಯಲು 1976ರಲ್ಲಿ ಈ ನಮ್ಮ ಸರ್ಕಾರಿ ಜವಳಿ ತಾಂತ್ರಿಕ ಸಂಸ್ಥೆ SKSJT ಸಂಸ್ಥೆಯಿಂದ ಬೇರ್ಪಟ್ಟಿತು. ನಂತರ ಈ ಸಂಸ್ಥೆ ಸರ್ಕಾರದ ನಿಯಂತ್ರಣದಲ್ಲಿದ್ದು ತನ್ನದೇ ಆದ 3 ವರ್ಷಗಳ ಟೆಕ್ಸ್ಟೈಲ್ ಟೆಕ್ನಾಲಜಿ ಡಿಪ್ಲೊಮೊ ಕೋರ್ಸನ್ನು ಕೈಗೊಂಡು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳ ಕಡೆ ಕರೆದೊಯ್ಯುವ ಸಾಧನೆ ಮಾಡುತ್ತಿದೆ. ಮುಖ್ಯವಾಗಿ ಈ ಟೆಕ್ಸ್ಟೈಲ್ ಟೆಕ್ನಾಲಜಿ ನಮ್ಮ ಸಮಾಜದಲ್ಲಿ ಯಾವ ರೀತಿ ಮುಖ್ಯ ಪಾತ್ರ ವಹಿಸಿದೆ ಅಂದರೆ, ಉಡುಪುಗಳು ಮನುಷ್ಯನ ಮೂಲಭೂತ ಸೌಕರ್ಯಗಳಲ್ಲಿ ಒಂದು. ಪ್ರತಿದಿನ ನಾವು ಧರಿಸುವ ಮತ್ತು ಬಳಸುವ ಉಡುಪುಗಳ ತಯಾರಿಕೆಗಳಲ್ಲದೆ ಹೊಸ ಜಾಗತಿಕ ವ್ಯಾಪಾರಗಳಾದ ಆಟೋಮೊಬೈಲ್ ಇಂಡಸ್ಟ್ರೀಸ್, ಏರೋಸ್ಪೇಸ್, ಡಿಫೆನ್ಸ್, ಸ್ಪೋರ್ಟ್ಸ್, ಮೆಡಿಕಲ್, ಅಗ್ರಿಕಲ್ಚರ್ ಈ ರೀತಿ ಇನ್ನೂ ಹಲವಾರು ಡೆವಲಪ್ಮೆಂಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ವಿಭಾಗಗಳಲ್ಲಿ ಟೆಕ್ಸ್ಟೈಲ್ನ ಬೇಡಿಕೆ ಇದೆ. ಭಾರತದಲ್ಲಿ ಕೃಷಿ ಕ್ಷೇತ್ರ ನಂತರ ಈ ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿ 2ನೇ ಸ್ಥಾನದಲ್ಲಿದ್ದು ಲಕ್ಷಾಂತರ ಜನರನ್ನು ಉದ್ಯೋಗಕ್ಕಾಗಿ ಕೈಬೀಸಿ ಕರೀತಿವೆ. ಭಾರತದ ಆರ್ಥಿಕತೆಯಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸಿದೆ. ಅತಿ ವೇಗವಾಗಿ ಬೆಳೆಯುತ್ತಿರುವ ಈ ಆಧುನಿಕ ಜಗತ್ತಿನಲ್ಲಿ ಟೆಕ್ಸ್ಟೈಲ್ನ ಸಪ್ಲೈ ನಿರಂತರವಾಗಿದೆ. ಇದರಿಂದ ಟೆಕ್ಸ್ಟೈಲ್ನ ಸ್ಕೋಪ್ ಬಗ್ಗೆ ನಾವು ಪ್ರತ್ಯೇಕವಾಗಿ ಮಾತನಾಡುವ ಅವಶ್ಯಕತೆ ಇಲ್ಲ. ಈಗ ಈ ಟೆಕ್ಸ್ಟೈಲ್ ಫೀಲ್ಡ್ನಲ್ಲಿ ಭಾಗಿಯಾಗಲು ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಸರ್ಕಾರಿ ಜವಳಿ ತಾಂತ್ರಿಕ ಸಂಸ್ಥೆಯಲ್ಲಿ ಅವಕಾಶವಿದೆ. ಈಗಾಗಲೇ ಈ ವಿದ್ಯಾಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಪ್ರತಿ ವರ್ಷ ಸುಮಾರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ರಾಜ್ಯದ ಹಲವೆಡೆ ಪ್ರಸಿದ್ಧ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಕೂಡ ವಿದ್ಯಾರ್ಥಿಗಳು ಬಂದು ವ್ಯಾಸಂಗ ಮಾಡುತ್ತಿದ್ದಾರೆ. ನನ್ನ ಹೆಸರು ಅಭಿಷೇಕ್. ನಾನು ಚಿಂತಾಮಣಿಯಿಂದ ಬಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ಸ್ಟೈಲ್ ಟೆಕ್ನಾಲಜಿಯಲ್ಲಿ ಸೆಕೆಂಡ್ ಇಯರ್ ಡಿಪ್ಲೊಮಾ ಓದುತ್ತಿದ್ದೇನೆ. ಇಲ್ಲಿ ಥಿಯರಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳು ಇರುತ್ತೆ. ಇಲ್ಲಿ ಫ್ಯಾಕಲ್ಟೀಸ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ರಾಕ್ಟಿಕಲ್ ಕಲಿಯೋದಕ್ಕೆ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿ ಫ್ಯಾಕಲ್ಟೀಸ್ ಹೇಳ್ಕೊಡೋದ್ರಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟು ನಮಗೆ ತುಂಬ ಈಸಿ ಆಗುತ್ತೆ ಕಲಿಯೋದಕ್ಕೆ. ಈ ಸಂಸ್ಥೆಯಲ್ಲಿ ನುರಿತ ಮತ್ತು ಅರ್ಹ ಶಿಕ್ಷಕರಿಂದ ಅತ್ಯುತ್ತಮ ಬೋಧನೆಯೊಂದಿಗೆ ವಿಶಾಲವಾದ ತರಗತಿ ಕೊಠಡಿಗಳು, ಒಂದು ದೊಡ್ಡ ಗ್ರಂಥಾಲಯ, ಪ್ರಯೋಗಾಲಯಗಳು, ಆಟದ ಮೈದಾನ ಮತ್ತು ಇತರೆ ಮೂಲಭೂತ ಸೌಕರ್ಯಗಳಿವೆ. ಉನ್ನತ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್, ಕ್ವಿಜ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಪ್ರತಿ ವರ್ಷ ನಡೆಯುತ್ತಿವೆ. ಹೊರಗಡೆಯಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಹುಡುಗರು ಮತ್ತು ಹುಡುಗಿಯರಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಫೆಸಿಲಿಟಿ ಕೂಡ ಲಭ್ಯವಿದೆ. ಇಲ್ಲಿ ವಿದ್ಯಾರ್ಥಿಗಳು ಈ 3 ವರ್ಷದ ಟೆಕ್ಸ್ಟೈಲ್ ಟೆಕ್ನಾಲಜಿ ಕೋರ್ಸನ್ನು ಪೂರ್ಣಗೊಳಿಸಿದ ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಇದೇ ಸಂಸ್ಥೆ ಇರುವ ಆವರಣದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಲಭ್ಯವಿದ್ದು, ಲ್ಯಾಟರಲ್ ಪ್ರವೇಶದ ಮೂಲಕ ಇಂಜಿನಿಯರಿಂಗ್ ವ್ಯಾಸಂಗಕ್ಕೂ ಅವಕಾಶವಿರುತ್ತದೆ. Hello, I'm Swarnaji from Bangalore. I completed my diploma in GITT in the year of 2019 with distinction. During my academic year, I got placement in Himmat Singha company, but I was interested in higher education. So I attended completed exam, CET exam, and I got scored good ranking, and I got seat at SKSJTI College of Bangalore. I'm doing my BTech in Textile Technology, 8th semester in SKSJTI College of Bangalore. I got placed in fast retailing brand Uniqlo. This college helped me in developing my personality, as well as the speed of education helped me in learning new technologies, skills and gain knowledge. This will help me in future. ಹಾಗೂ ಈ 3 ವರ್ಷದ ಡಿಪ್ಲೊಮಾ ಕೋರ್ಸಲ್ಲಿ ಉತ್ತೀರ್ಣರಾಗಿ ನೇರವಾಗಿ ಕೆಲಸದ ಮೊರೆ ಹೋಗುವ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯಲ್ಲಿ ಕೊನೆಯ ವರ್ಷ ಪ್ರಸಿದ್ಧ ಕಂಪನಿಗಳು ಬಂದು ಕ್ಯಾಂಪಸ್ ಇಂಟರ್ವ್ಯೂ ಮಾಡುತ್ತಿವೆ ಮತ್ತು ಈ ಸಂಸ್ಥೆಯಲ್ಲಿರುವ ಶಿಕ್ಷಕರು, ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಹಲವೆಡೆ ಕೆಲಸವನ್ನು ಕೊಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ.
ನಮಸ್ಕಾರ, ನನ್ನ ಹೆಸರು ಅನಿತಾ. ನಾನು GITTಗೆ ಓಲ್ಡ್ ಸ್ಟೂಡೆಂಟು. 2005 ಪಾಸ್ಡ್ ಔಟು. ನಾನೀಗ ಅಟ್ ಪ್ರೆಸೆಂಟು ಕರ್ನಾಟಕ ಸ್ಟೇಟ್ ಹ್ಯಾಂಡ್ಲೂಮ್ಸ್ ಆ್ಯಂಡ್ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟಲ್ಲಿ ಟೆಕ್ಸ್ಟೈಲ್ ಪ್ರಮೋಷನಲ್ ಆಫೀಸರ್ ಆಗಿ 2009 ಜಾಯ್ನ್ ಆದೆ. ಸೊ ಇದಕ್ಕೆಲ್ಲ ಮೂಲ ಕಾರಣ ಬಂದು ನಮ್ಮ GITT ಲೆಕ್ಚರರ್ಸ್ ಆಗಲಿ, ಆಫೀಸ್ ಸ್ಟಾಫ್ ಆಗಲಿ, ಎಲ್ಲದು ಕೋಪ್ರೇಷನ್ ಇರೋದ್ರಿಂದ ನಾನು ಈ ಸೀಟಲ್ಲಿ ಇವತ್ತಿದ್ದೀನಿ. ಅವ್ರ ಮಾರಲ್ ಸಪೋರ್ಟು, ಗೈಡೆನ್ಸು ಇಲ್ಲಿವರೆಗೂ ನನ್ನ ಈ ಪೊಸಿಷನಿಗೆ ನಿಂತ್ಕೊಂಡಿದ್ದೀನಿ. ನಾನು ತುಂಬ ಚಿರಋಣಿ ಆ್ಯಕ್ಚುಲಿ GITTಗೆ. ನಾನು ಟೆಕ್ಸ್ಟೈಲ್ ತೊಗೊಂಡಿಲ್ಲ ಅಂದಿದ್ರೆ ಮೇ ಬಿ ಈ ಲೆವೆಲಿಗೆ ಇರ್ತಾ ಇರಲಿಲ್ಲ. ಬೇರೆ ಕೋರ್ಸ್ ತೊಗೊಂಡಿದ್ರೆ. ತುಂಬ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶ್ರೀಮತಿ ಉಷಾ ಎಸ್. ನಾನು BTech ಮತ್ತು MTech ಪದವಿಯನ್ನು ಟೆಕ್ಸ್ಟೈಲ್ ಟೆಕ್ನಾಲಜಿ ಕೋರ್ಸ್ನಲ್ಲಿ ಮಾಡಿರುತ್ತೇನೆ. ನಾನು ಈ ನಮ್ಮ ಸರ್ಕಾರಿ ತಾಂತ್ರಿಕ ಜವಳಿ ಸಂಸ್ಥೆಯಲ್ಲಿ 2001 ಆಗಸ್ಟ್ನಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯವರದಿ ಮಾಡಿಕೊಂಡು ಸುಮಾರು 19 ವರ್ಷಗಳ ನಂತರ ಈಗ ಈ ಸಂಸ್ಥೆಯ ಪ್ರಾಂಶುಪಾಲೆ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಸರ್ಕಾರಿ ತಾಂತ್ರಿಕ ಜವಳಿ ಸಂಸ್ಥೆಯ ಬಗ್ಗೆ ಹೇಳುವುದಾದರೆ, ಈ ಸಂಸ್ಥೆಗೆ ದಾಖಲಾತಿ ಪಡೆಯುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಹತೆ ಕನಿಷ್ಠ SSLC. ನಮ್ಮ ಸಂಸ್ಥೆಯಲ್ಲಿ 3 ವರ್ಷದ ಡಿಪ್ಲೊಮಾ ಟೆಕ್ಸ್ಟೈಲ್ ಟೆಕ್ನಾಲಜಿ ಕೋರ್ಸನ್ನು ಮುಗಿಸಿದ ನಂತರ ವಿದ್ಯಾರ್ಥಿಗಳು ಭಾರತ ಮತ್ತು ಕರ್ನಾಟಕ ಸರ್ಕಾರದ ಇಲಾಖೆಗಳಲ್ಲೂ ಕೂಡ ಸೇವೆ ಸಲ್ಲಿಸಬಹುದಾಗಿದೆ. ಅದಲ್ಲದೆ ಖಾಸಗಿ ಕಂಪನಿಗಳಾದ ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್, ಶಾಹಿ ಎಕ್ಸ್ಪೋರ್ಟ್ಸ್, ಪೇಜ್ ಇಂಡಸ್ಟ್ರೀಸ್, ರಿಲಯನ್ಸ್ ಲಿಮಿಟೆಡ್ ಹಾಗೆ ಆದಿತ್ಯ ಬಿರ್ಲಾ ಕಂಪನಿಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ. ಅದಲ್ಲದೆ ಈ ಎಲ್ಲ ಕಂಪನಿಗಳು ಪ್ರತಿ ವರ್ಷವೂ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಕ್ಯಾಂಪಸ್ ಸೆಲೆಕ್ಷನ್ಗೆ ಬರುತ್ತಾರೆ. ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶ್ರೀನಿವಾಸಯ್ಯ ವಿ. ನಾನು ಸರ್ಕಾರಿ ಜವಳಿ ತಾಂತ್ರಿಕ ಸಂಸ್ಥೆಯಲ್ಲಿ HOD ಆಗಿ ಅಂದರೆ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಈ ಸಂಸ್ಥೆಯಲ್ಲಿ 20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ಇದು ಒಂದು ಡಿಪ್ಲೊಮಾ ಕಾಲೇಜ್ ಆಗಿದ್ದು 10ನೇ ತರಗತಿ ಪಾಸಾದವರಿಗೆ ಇಲ್ಲಿ ಪ್ರವೇಶವನ್ನು ನೀಡಲಾಗುವುದು. ಇದು 3 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಆಗಿದ್ದು ಇದು ಇಂಜಿನಿಯರಿಂಗ್ ಕೋರ್ಸ್ ಆಗಿದೆ. ಇದನ್ನು ಮುಗಿಸಿದ ನಂತರ ವಿದ್ಯಾರ್ಥಿಗಳು ಉದ್ಯೋಗಕ್ಕಾದರೂ ಹೋಗ್ಬೋದು ಅಥವಾ ಹೈಯರ್ ಎಜುಕೇಷನ್ ಇಂಜಿನಿಯರಿಂಗ್ ಮಾಡಲಿಕ್ಕಾದರೂ ಹೋಗಬಹುದು. ನಾವು ಡಿಪ್ಲೊಮಾ ಪಾಸಾದ ಎಲ್ಲ ವಿದ್ಯಾರ್ಥಿಗಳಿಗೂ 100% ಪ್ಲೇಸ್ಮೆಂಟನ್ನು 20 ವರ್ಷಗಳಿಂದ ಕಲ್ಪಿಸುತ್ತಾ ಬಂದಿದ್ದೇವೆ. ಅದಲ್ಲದೆ ಪಾಸಾದ ವಿದ್ಯಾರ್ಥಿಗಳು
ಇಂಜಿನಿಯರಿಂಗ್ ಸಹ ಹೋಗಬಹುದು. ನಮ್ಮ ಸಂಸ್ಥೆಯ ಪಕ್ಕದಲ್ಲೇ ಶ್ರೀ ಕೃಷ್ಣರಾಜೇಂದ್ರ ಸಿಲ್ವರ್ ಜೂಬ್ಲಿ ಟೆಕ್ನಾಲಜಿಕಲ್ ಅಂತ ಸಂಸ್ಥೆ ಇದೆ. ಅದು ಗೌರ್ಮೆಂಟ್ ಸಂಸ್ಥೆ ಆಗಿದ್ದು ಅಲ್ಲಿ ನಮ್ಮ ಸುಮಾರು ವಿದ್ಯಾರ್ಥಿಗಳು ಪ್ರತಿ ವರ್ಷ ಒಂದು 10ರಿಂದ 12 ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಶಿಕ್ಷಣಕ್ಕಾಗಿ ಹೋಗುತ್ತಿದ್ದಾರೆ. ತದನಂತರ PhD ಸಹ ಮಾಡಬಹುದು. ನಮ್ಮ ಸಂಸ್ಥೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ವೀವಿಂಗ್, ಸ್ಪಿನ್ನಿಂಗ್, ವೆಟ್ ಪ್ರೋಸೆಸಿಂಗ್, ಗಾರ್ಮೆಂಟ್ ಮುಂತಾದ ಇಂಡಸ್ಟ್ರಿಯಲ್ಲಿ ಅವರು ಕೆಲಸಕ್ಕೆ ಹೋಗಬಹುದು. ಈ ವೀವಿಂಗ್ ಅಥವಾ ಗಾರ್ಮೆಂಟ್ ಇಂಡಸ್ಟ್ರಿ ಯಾವುದೇ ಇಂಡಸ್ಟ್ರಿಗೆ ಹೋದ್ರು ಇವರು ಎಂಟ್ರಿ ಲೆವೆಲ್ ಏನಿರ್ತದೆ ಅಂದರೆ ಸೂಪರ್ವೈಸರ್ ಆಗಿ ಜಾಯ್ನ್ ಆಗ್ಬೋದು, ಮರ್ಚಂಡೈಸರ್ ಆಗಿ ಜಾಯ್ನ್ ಆಗ್ಬೋದು, ಕ್ವಾಲಿಟಿ ಕಂಟ್ರೋಲರ್ ಆಗಿ ಜಾಯ್ನ್ ಆಗ್ಬೋದು, ಅಥವಾ ಟೆಸ್ಟಿಂಗ್ ಪರ್ಸನ್ ಆಗಿ ಸಹ ಜಾಯ್ನ್ ಆಗ್ಬೋದು. ಈ ಥರ ಒಂದು ಬೇರೆ ಬೇರೆ ಆದಂಥ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಹೇರಳವಾಗಿ ನಮ್ಮ ಇಂಡಸ್ಟ್ರಿಗಳಲ್ಲಿ ಇದ್ದಾವೆ. ನಮ್ಮ ಬೆಂಗಳೂರಿನ ಸರೌಂಡಿಂಗ್ ಅಲ್ಲೇ ಸುಮಾರು ಒಂದು 2000 ಗಾರ್ಮೆಂಟ್ ಇಂಡಸ್ಟ್ರೀಸ್ ಇದ್ದಾವೆ ಅಂಡ್ ಸಾಕಷ್ಟು ವೀವಿಂಗ್ ಯೂನಿಟ್ಸ್ ಇದೆ ಮತ್ತೆ ಸ್ಪಿನ್ನಿಂಗ್ ಯೂನಿಟ್ಸ್ ಇದೆ. ಇಲ್ಲೆಲ್ಲಾದ್ರೂ ಒಂದು ಪ್ಲೇಸ್ಮೆಂಟ್ ಸಿಗುತ್ತೆ. ಪ್ರತಿ ವರ್ಷ ನಮಗೆ ಬೇಡಿಕೆಗಿಂತಲೂ ಕಡಿಮೆ ವಿದ್ಯಾರ್ಥಿಗಳನ್ನ ನಾವು ಸಪ್ಲೈ ಮಾಡ್ತಿದ್ದೇವೆ. ಸಾಕಷ್ಟು ಇನ್ನೂ ಎಷ್ಟೇ ಜನ ಬಂದ್ರು 200,000 ಜನ ಬಂದ್ರು ಆಪರ್ಚುನಿಟೀಸ್ ಇದೆ, ಪ್ಲೇಸ್ಮೆಂಟ್ಸ್ ಇದೆ. ಬಟ್ ಆದ್ರೆ ನಮ್ಮ ಸಂಸ್ಥೆನಲ್ಲಿ ಇರೋದೇ ಕೇವಲ 60 ಇಂಟೇಕು. 3 ವರ್ಷಗಳಿಂದ ಬರೀ 180 ಜನ ವಿದ್ಯಾರ್ಥಿಗಳಷ್ಟೇ ಪಾಸ್ ಆಗ್ತಾರೆ. ಇದು ಏಕೈಕ ಸರ್ಕಾರಿ ಸಂಸ್ಥೆಯಾಗಿದ್ದು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಸರ್ಕಾರಿ ಸಂಸ್ಥೆ ಇಲ್ಲ. ಇದಾವೆ, ಆದ್ರೆ ಅವು ಏಡೆಡ್ ಮತ್ತೆ ಪ್ರೈವೇಟ್ ಕಾಲೇಜುಗಳಾಗಿರ್ತವೆ. ನಮ್ಮಲ್ಲೇ ಪಾಸಾದ ವಿದ್ಯಾರ್ಥಿಗಳು ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿ ತಮ್ಮದೇ ಆದಂಥ ಓನ್ ಇಂಡಸ್ಟ್ರೀಸ್ ಇಟ್ಕೊಂಡಿದ್ದಾರೆ. ಅವರನ್ನೆಲ್ಲ ನೋಡಿದ್ರೆ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಅದಲ್ಲದೆ ಸುಮಾರು ಅತಿ ಎತ್ತರದ ಪೊಸಿಷನ್ಸ್ಗೆ ಹೋಗಿ ಮ್ಯಾನೇಜರ್ಗಳಾಗಿ, ಡೆಪ್ಟಿ ಮ್ಯಾನೇಜರ್ಗಳಾಗಿ, ಮ್ಯಾನೇಜಿಂಗ್ ಡೈರೆಕ್ಟರ್ಗಳಾಗಿ, ಚೇರ್ಮನ್ಸ್ ಆಗಿ ಸುಮಾರು ಜನ ಬೇರೆ ಬೇರೆ ವಿವಿಧ ಕಾರ್ಖಾನೆಗಳಲ್ಲಿ ಕೆಲಸ ನಿರ್ವಹಿಸ್ತಿದ್ದಾರೆ. ಅವರನ್ನೆಲ್ಲ ನೋಡಿದ್ರೆ ನಮಗೆ ಬಹಳ ಖುಷಿ ಅನಿಸುತ್ತೆ. ಇಂತಹ ವಿಷಯಗಳನ್ನೆಲ್ಲ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ಸಂಸ್ಥೆಯು ಪ್ರತಿನಿತ್ಯ ತಂಪಾಗಿ ಬೀಸುವ ಮರಗಳ ಜೊತೆಯಲ್ಲಿದ್ದು ಸುಂದರ ಪರಿಸರದಲ್ಲಿ ಬೃಹತ್ ಕಟ್ಟಡಗಳಿಂದ ಕೂಡಿದೆ. ಈ ಸಂಸ್ಥೆಯು ಮೆಜೆಸ್ಟಿಕ್ ಇಂದ ಕೇವಲ 2.2 ಕಿಲೋಮೀಟರ್ ದೂರದಲ್ಲಿದ್ದು ಪ್ರಮುಖ ಲ್ಯಾಂಡ್ಮಾರ್ಕ್ಗಳಾದ ವಿಧಾನಸೌಧ, ಸೆಂಟ್ರಲ್ ಲೈಬ್ರರಿ ಮತ್ತು ಕಬ್ಬನ್ ಪಾರ್ಕ್, MS ಬಿಲ್ಡಿಂಗ್ಗಳಿಗೆ ಕಾಲ್ನಡಿಗೆಯ ದೂರದಲ್ಲಿದೆ. ವೀಕ್ಷಕರೇ, ಈ ಸಂಸ್ಥೆಯಲ್ಲಿ ದಾಖಲಾತಿ ಪಡೆದು ಉತ್ತಮ ಜೀವನದ ಹಾದಿ ಹಿಡಿಯಲು ಬಯಸುವವರು ದಾಖಲಾತಿಗಾಗಿ ಈ ಸಂಸ್ಥೆಗೆ ಬಂದು ಸಂಪರ್ಕಿಸಿ.